ಇನ್ನು ಕರ್ನಾಟಕ ನ್ಯೂಸ್ ಬೀಟ್ನ ಮತ್ತೊಂದು ವರದಿ ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಬೈರತಿ ಬಂಡಿಯ ಗ್ರಾಮದಲ್ಲಿ 40 ವರ್ಷಗಳಿಂದ ಅಪಾಯದಂಚಿನಲ್ಲಿದ್ದಂತ ಕಿಲ್ಲರ್ ನೀರಿನ ಟ್ಯಾಂಕ್ ಅಂತಾನೆ ನಾವು ಅದನ್ನು ಹೇಳ್ತೀವಿ. ಅದರ ತೆರವು ಮಾಡೋದಕ್ಕೆ ಈಗ ಮುಹೂರ್ತ ಬಂತು. ಜೀವ ಭಯದಲ್ಲಿ ಜನ ಪಾಪ ಬದುಕ್ತಾ ಇದ್ರು. ನಾವು ಯಾವಾಗ ಕರ್ನಾಟಕ ನ್ಯೂಸ್ ಬೀಟ್ನ ಕ್ಯಾಮೆರಾ ಕಣ್ಣಿಗಿದ್ದು ಬಂತು, ದಿಢೀರಂತ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ಸಾವನ್ನೇ ಬಾಯಿ ಕಳ್ಕೊಂಡು ಕಾಯ್ತಿದ್ದಂತ ಆ ಟ್ಯಾಂಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿದ್ರು. ಸರ್, ಇಂಥ ಸುದ್ದಿ ಮಾಡಿದಾಗ ಒಂದು ಸಾರ್ಥಕತೆಯ ಖುಷಿ ಆಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ನಾವು ಹೇಳಿದ್ದೆ ಹಂಗೆ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ಅಂತ ಹೊರಟಿದ್ದೀವಿ. ಇದೊಂದು ಸಣ್ಣ ನ್ಯಾಯ ಅಲ್ಲೊಂದು ಸಿಕ್ಕದಂಗಿದೆ. ಸುಮಾರು 40 ವರ್ಷಗಳಿಂದ ಅದು ಲೆಕ್ಕ ಇತ್ತಂತೆ. 40 ವರ್ಷಗಳಿಂದ ಹಳೆಯ ಟ್ಯಾಂಕ್ ಅದು. ಈ ದೊಡ್ಡಗುಬ್ಬಿ ಪಂಚಾಯತಿಲಿತ್ತು. ಅದಾದ ನಂತರದಲ್ಲಿ ಊಡಿ ವಾರ್ಡ್ ಆಗುತ್ತೆ. 2007ರಲ್ಲಿ ಊಡಿ ವಾರ್ಡ್ ಆಗುತ್ತೆ. ಪೂರ್ವ ವಿಭಾಗಕ್ಕೇನೋ ಬರುತ್ತೆ ಇದು. ಅಲ್ಲಿ ಜನ ಒಂದು ಆತಂಕದಲ್ಲೇ ಓಡಾಡ್ತಾ ಇದ್ರು. ಇದನ್ನ ಯಾಕೆ ಇಷ್ಟು ದಿನ ಬಿಟ್ಟಿದ್ರು ಅನ್ನುವಂಥದ್ದೇ ನೋಡಬೇಕು. ಈ EE ಕಾರ್ಯಪಾಲಕ ಅಭಿಯಂತರರು ಏನು ಬರ್ತಾರೆ, ಅವರು ಮೊದಲಿಗೆ ಬೇರೆ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರಬಹುದು. ಆದ ನಂತರದಲ್ಲಿ ಬಿಸಿ ಮುಟ್ಟಿರೋದ ನಂತರ ಈ GBA ಮತ್ತೆ ಎಲ್ಲರೂ ಅಲ್ಲಿ ಬಂದು ಸೇರ್ಕೊಳ್ತಾರೆ. ಅದಾದ ನಂತರದಲ್ಲಿ ಆ ಬಿಲ್ಡಿಂಗ್ ಏನು ಟ್ಯಾಂಕ್ ಇದೆ ಅದನ್ನ ಒಡೆದು ನಾವಲ್ಲೇ ಒಂದು ಶುದ್ಧ ಕುಡಿಯೋ ನೀರಿನ ಘಟಕ ಕೂಡ ನಿಮಗೆ ಮಾಡಿಕೊಡ್ತೀನಿ. ಇದರ ಜೊತೆಗೆ ಅಲ್ಲಿಯ ಬೀದಿಗೆ ಒಂದು ದೀಪಗಳ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ರು. ಅಲ್ಲೂ ಕೂಡ ಒಂದು ಮುಂದುವರಿದ ಭಾಗ ಕಾಣಿಸ್ತಿದೆ. ಒಟ್ಟಿನಲ್ಲಿ ಈ ಹಳೆಯ ಟ್ಯಾಂಕು ಎಲ್ಲಾದರೂ ಒಂದು ಕಡೆ ತುಂಬ ದೊಡ್ಡ ವಿಚಾರ. ಇಂತಹ ಈ ಸಾರ್ವಜನಿಕ ಸಂಬಂಧಪಟ್ಟಂಗೆ ಇಷ್ಟು ದೊಡ್ಡ ಟ್ಯಾಂಕ್ ಇರಬೇಕಾದ್ರೆ ಅದು ದುರಸ್ತಿಲಿದೆ ಅಂತಂದಾಗ, ಹಳೆಯ ಟ್ಯಾಂಕ್ ಅಂದಾಗ ಅಲ್ಲಿ ಈ ಅಭಿಯಂತರರುಗಳು ಮೊದಲಿಗೆ ಅಲ್ಲೊಂದು ಅಪಾಯದ ಫಲಕಗಳನ್ನು ಮಾಡಬೇಕು. ಅಲ್ಲಿ ಯಾರು ಹೋಗದೇ ಇರುವಂತೆ ನೋಡಬೇಕಾಗಿತ್ತು. ಆ ಬೀಳುವಂಥದ್ದೇನಾದರೂ ಇದ್ದರೆ ಅದ್ರ ಪರಿಷ್ಕರಣೆ ಮಾಡಿಕೊಂಡು ಏನೇನು ಮಾಡಬೇಕು. ದುರಸ್ತಿಗೆ ಆಗಿಲ್ಲ ಅಂತಂದಾಗ 40 ವರ್ಷ ಇಲ್ಲೂ ಬಿಟ್ಕೊಂಡು ಕೂತಿದ್ರಲ್ಲ ಸಾರ್ವಜನಿಕರ ಇದರಲ್ಲಿ. ಸಾರ್ವಜನಿಕರು ಕೂಡ ಬಿಟ್ಕೊಂಡು ಕೂತಿದ್ರು. ಇವತ್ತು ಸರ್, ಸಾರ್ವಜನಿಕರು ಒಬ್ರು ಮಾತನಾಡ್ತಿದ್ರು, 40 ವರ್ಷದಿಂದ ಆಗಿಲ್ಲ ಕರ್ನಾಟಕ ನ್ಯೂಸ್ ಬೀಟ್ ಮಾಡ್ತು ಅಂತ ಅಲ್ಲಿನ ನಿವಾಸಿಯೊಬ್ರು ಮಾತನಾಡಿದ್ದಾರೆ. ಸರ್, ಅವ್ರ ಮಾತನ್ನು ಒಂಚೂರು ನೋಡೋಣ. ತರ ನಮಗೆ ಬಂದು ಆ ಟ್ಯಾಂಕ್ ರಿಮೂವ್ ಮಾಡ್ತಾ ಇದ್ದಾರೆ, ಇವಾಗ ಡೆಮಾಲಿಷನ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೇದಾಯ್ತು. ಕರ್ನಾಟಕ ನ್ಯೂಸ್ ಬೀಟ್ ಇಂದ ನಮಗೆ ಬಂದಿದ್ದಾರೆ, ಇವಾಗ ಅದು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗಡೆ ಅದನ್ನ ಡೆಮಾಲಿಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ತುಂಬಾ ನಮಗೆ ಸಂತೋಷವಾಗಿದೆ. ಅದು ಮಾತ್ರ ಇಲ್ಲದೆ ಅಲ್ಲಿ ಕುಡಿಯೋ ನೀರು ನಮಗೆ ಬೇಕೇ ಬೇಕು. ಅದು ಹಾಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ರೋಡ್ನು ಸರಿಗೆ ಮಾಡ್ಬೇಕಂತ ಕೇಳಿಕೊಳ್ತೀವಿ. ಅದು ವಾಟರ್ ಟ್ಯಾಂಕ್ ಪರಿಸ್ಥಿತಿ ನಮ್ಗೆ ಅದು ಕ್ಲಿಯರ್ ಆಗಿದೆ, ಸಾಲ್ವ್ ಆಗಿದೆ ಆಲ್ಮೋಸ್ಟ್ ಪ್ರಾಬ್ಲಮ್ ನಮಗೆ. ಇನ್ನು ಆ ಟ್ಯಾಂಕ್ ಎದ್ದ ತಕ್ಷಣ ಅಲ್ಲಿ ನಮ್ಗೆ ಫಿಲ್ಟರ್ ವಾಟರ್ ಒಂದು ಹಾಕೊಡ್ಬೇಕು, ವಾಟರ್ ಪ್ಲಾಂಟ್ ಹಾಕೊಡ್ಬೇಕು. ಮತ್ತೆ ಆ ರೋಡ್ನ ಕರೆಕ್ಟಾಗಿ ಮೋರಿಕಲ್ಲೆಲ್ಲ ಕರೆಕ್ಟಾಗಿ ಹಾಕೊಡ್ಬೇಕು. ಸ್ಟ್ರೀಟ್ ಲೈಟ್ ಇಲ್ಲ ಸರ್, ನಮ್ಮ ಬೀದಿಯಲ್ಲಿ ಯಾವ ಸ್ಟ್ರೀಟ್ ಲೈಟ್ನು ಉರಿತಾ ಇಲ್ಲ. ಲೈಟ್ಗಳಿದೆ, ಯಾವ್ದು ಉರಿತಾ ಇಲ್ಲ. ಕತ್ಲಾದ್ರೆ ನೈಟಲ್ಲಿ ನೋಡಿದ್ರೆ ತುಂಬಾ ಕತ್ಲು. ಮಕ್ಕಳೆಲ್ಲ ಆಟ ಆಡ್ಕೊಂಡಿರ್ತಾರೆ. ಆವುಗಳ ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ. ಆವುಗಳು ಇವಾಗ ಜಸ್ಟ್ ಒಂದು ಅರ್ಧ ಅವರ್ ಮುಂಚೆನೆ ಇವಾಗ ಜಸ್ಟ್ ಒಂದು ಅರ್ಧ ಅವರ್ ಮುಂಚೆ ಹಾವು ಹಿಡ್ಕೊಂಡು ಹೋದ್ರು. ಕರ್ನಾಟಕ ನ್ಯೂಸ್ ಬೀಟಲ್ಲಿ ನಾವು ಶನಿವಾರ ಕೊಟ್ಟಿರೋದು ಕಂಪ್ಲೇಂಟ್ ಇದು. ಶನಿವಾರ ಬಂದು ಭೇಟಿ ತಕೊಂಡು ಹೋಗೋದು. ನಮ್ಗೆ ಇವಾಗ ಎಷ್ಟು 2 ಡೇಸ್ ಒಳಗಡೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ರೆ ನಮ್ಗೆ ತುಂಬಾ ಸಂತೋಷವಾಗಿತ್ತು. ಅಧಿಕಾರಿಗಳು ಸರಿ ಮತ್ತೆ ಮೀಡಿಯಾ ಅವ್ರನ್ನು ಸರಿ ನಮ್ಗೆ ತುಂಬಾ ಒಳ್ಳೇದು ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಮಾಡ್ಕೊಂತೀವಿ. ನಮ್ಮ ವರದಿಗಾರ ವೆಂಕಟೇಶ್ ಇದನ್ನ ಫಾಲೋ ಅಪ್ ಮಾಡ್ತಾರೆ. ಆ ಸ್ಥಳೀಯರ ಜೊತೆ ಸೇರಿಕೊಂಡು ಏನೇನು ಆಗಿದೆ ಅನ್ನುವಂಥದ್ದನ್ನ ಕಲೆ ಹಾಕೊಂಡು ಬರ್ತಾರೆ. ನಮ್ಮಲ್ಲೊಂದು ಸುದ್ದಿ ಹೋಗುತ್ತೆ, ಅಧಿಕಾರಿಗಳಿಗೆ ಖುದ್ದಾಗಿ ಕರೆ ಮಾಡ್ತೀವಿ, ಅಲ್ಲಿಗೆ ಮಾಹಿತಿ ಕೊಡ್ತೀವಿ. ಅದಾದ ನಂತರದಲ್ಲಿ ತುಂಬಾ ದೊಡ್ಡ ಬೆಳವಣಿಗೆ ಆಗಿ ಇವತ್ತು ಅದರ ತೆರವು ಕಾರ್ಯಕ್ಕೆ ಶುಭಾರಂಭ ಆಗಿದೆ. ಅಲ್ಲಿಯ ಆ ಸ್ಥಳೀಯರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ್ರೆ ಅಲ್ಲೇ ಅನ್ಸುತ್ತೆ ನಮಗೆ. ಅಂದ್ರೆ ನಾವು ಹೇಳುವಂಥದ್ದೇನಿಲ್ಲ, ಎಲ್ಲವೂ ಮಾಡಿದ್ದಾಗಿದೆ. ಇವತ್ತು ಆ ಕೇರಿಗೆ ಒಂದು ಆತಂಕ ಏನು ಮನೆ ಮಾಡಿತ್ತು ಇವತ್ತಿಂದ ನಿವಾರಣೆ ಆದಂಗೆ, ಜೊತೆಗೆ ಕುಡಿಯೋ ನೀರಿನ ಘಟಕ ಕೂಡ ಅಲ್ಲಿ ಆಗತ್ತೆ. ಅದಾದ್ರ ಜೊತೆಗೆ ಬೀದಿ ದೀಪಗಳು ಕೂಡ ನಿಮ್ಮ ಕೇರಿಯನ್ನ ತಲುಪುತ್ತೆ. ಒಳ್ಳೇದಾಗ್ಲಿ. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.